Dear student and respected viewers of this video, myself Dr. Patan Rakesh, Assistant Professor, Government First Grade College, Shikaripura. In this class, I will try to explain about outing for older person, the concept of outing for older person. ಈ ಒಂದು ತರಗತಿಯಲ್ಲಿ ನಾನು ವೃದ್ಧಾಪ್ಯದಲ್ಲಿರ್ತಕ್ಕಂಥ ವ್ಯಕ್ತಿ ಅಂದರೆ ವೃದ್ಧನನ್ನು ಹೊರಗಡೆ ಕರ್ಕೊಂಡು ಹೋಗೋದು ಅಂದರೆ ಅದು ಪ್ರವಾಸಿ ತಾಣ ಆಗಿರ್ಬೋದು ಅಥವಾ ಯಾವುದಾದರೂ ಒಂದು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತೇಜಿಸುವಂತಹ ಸ್ಥಳಗಳಾಗಿರ್ಬೋದು. ಈ ರೀತಿಯಾದಂತಹ ಸ್ಥಳಗಳಿಗೆ ವೃದ್ಧನನ್ನು ಕರೆದುಕೊಂಡು ಹೋಗುವ ಒಂದು ವಿಷಯದ ಕುರಿತಾಗಿ ನಾನಿಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಮುಖ್ಯವಾಗಿ ಈ ಒಂದು ತರಗತಿಯಲ್ಲಿ ಈ ಒಂದು ಪರಿಕಲ್ಪನೆಯನ್ನು ವಿವರಣೆ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಪರಿಕಲ್ಪನೆ, ಈ ರೀತಿಯಾದಂತಹ ಒಂದು ವಿಷಯ ಯಾವ ರೀತಿಯಾಗಿ ಒಬ್ಬ ವೃದ್ಧನ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಮತ್ತು ಅವನ ಒಂದು ಸಂತೋಷಕರ ಜೀವನವನ್ನು ಉತ್ತೇಜಿಸುವಲ್ಲಿ ಸಹಾಯಕ ಆಗ್ತದೆ ಅಂತಕ್ಕಂಥ ಅಂಶಗಳ ಒಂದು ನಿಟ್ಟಿನಲ್ಲಿ ಈ ಒಂದು ಪರಿಕಲ್ಪನೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅಂತಂದು. ಮೋರೋವರ್, ದ ಔಟಿಂಗ್ ಫಾರ್ ಓಲ್ಡರ್ ಪರ್ಸನ್ ಇಟ್ ಬೂಸ್ಟ್ ದ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್ ಆಫ್ ಎ ಓಲ್ಡರ್ ಪರ್ಸನ್. ನಮಗೆ ಮುಖ್ಯವಾಗಿ ಏನು ವಿಷಯ ಗೊತ್ತಾಗಬೇಕು ಅಂತಂದರೆ, ಈ ವೃದ್ಧರನ್ನು ಈ ರೀತಿ ಪ್ರವಾಸ ತಾಣಗಳಿಗೆ ಹೊರಗಡೆ ಕರ್ಕೊಂಡು ಹೋಗೋದ್ರಿಂದ ಅವರ ಒಂದು ದೈಹಿಕ ಮಾನಸಿಕ ಆರೋಗ್ಯ ಸುಧಾರಣೆ ಆಗ್ತದೆ ಅಂತಂದು ನಾವು ಇಲ್ಲಿ ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗ್ತದೆ. ಪೀಠಿಕೆಯಲ್ಲಿ ನಾವು ಕೆಲವೊಂದು ವಿಷಯಗಳನ್ನು ಡಿಸ್ಕಸ್ ಮಾಡೋದಾದರೆ, ಎಕ್ಸ್ಪೀರಿಯನ್ಸಿಂಗ್ ದ ಗ್ರೇಟ್ ಔಟ್ಡೋರ್ ಆ್ಯಂಡ್ ಇಂಟಿಮೇಟ್ ಕನ್ವರ್ಸೇಷನ್ ವಿತ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕ್ಯಾನ್ ಡೂ ವಂಡರ್ಸ್ ಫಾರ್ ಹೆಲ್ತ್. ನಮಗೊಂದು ವಿಷಯ ಗೊತ್ತಿರಬೇಕು, ಏನಪ್ಪ ಅಂತಂದರೆ, ನಾವು ನಮ್ಮ ಬಿಡುವಿನ ಸಮಯದಲ್ಲಿ ಹೊರಗಡೆ ಒಂದು ಸುತ್ತಾಡ್ಕೊಂಡು ಬರೋದ್ರಿಂದ ಅದು ಪ್ರವಾಸಿ ತಾಣಗಳಾಗಿರ್ಬೋದು ಅಥವಾ ನಮಗೆ ಸಂತೋಷವನ್ನು ಉಂಟು ಮಾಡ್ತಕ್ಕಂತಹ ಒಂದು ಆರೋಗ್ಯಕ್ಕೆ ಹಾನಿಕಾರಕವಲ್ಲದಂತಹ ಪ್ರದೇಶಗಳಿಗೆ ಹೋಗಿ ಬರುವುದು ಮತ್ತು ನಮ್ಮ ಕುಟುಂಬಸ್ಥರನ್ನು, ನಮ್ಮ ಒಂದು ಸ್ನೇಹಿತರನ್ನು ಭೇಟಿಯಾಗೋದಿದೆಯಲ್ಲ, ಅದು ಒಂದು ಆರೋಗ್ಯವನ್ನು ಕಾಪಾಡುವಲ್ಲಿ ತುಂಬ ಉತ್ತೇಜನಕಾರಿಯಾಗಿರ್ತಕ್ಕಂತಹ ಒಂದು ಕೆಲಸವನ್ನು ಮಾಡ್ತದೆ ಅಂತಂದನ್ನು ನಾವಿಲ್ಲಿ ತಿಳ್ಕೊಬೇಕಾಗ್ತದೆ. ಈ ಒಂದು ವಿಷಯ ವೃದ್ಧರಿಗೆ ಸಂಬಂಧಪಟ್ಟಂತೆ ತುಂಬ ಅಗತ್ಯವಾಗಿ ಪಾಲಿಸಲೇಬೇಕಾಗಿರ್ತಕ್ಕಂಥ ಅಂಶ ಆಗಿರ್ತದೆ. ಬಿಕಾಸ್ ಎಲ್ಡರ್ ಪರ್ಸನ್ ದೇ ಆರ್ ನಾಟ್ ಏಬಲ್ ಟು ಗೋ ಔಟ್ ಇಂಡಿಪೆಂಡೆಂಟ್ಲಿ. ಅವರು ಯಾಕಂದರೆ ಈ ಒಂದು ಹೊರಗಡೆ ಕರ್ಕೊಂಡು ಹೋಗೋದು ಅಥವಾ ಪ್ರವಾಸಿ ತಾಣಗಳಿಗೆ ಕರ್ಕೊಂಡು ಹೋಗೋದು ವೃದ್ಧರಿಗೆ ಸಂಬಂಧಪಟ್ಟಂತೆ ಬಹಳ ಮುಖ್ಯವಾಗಿರ್ತದೆ. ಯಾಕಂತಂದರೆ ಅವರು ತಮ್ಮ ಸ್ವತಂತ್ರವಾಗಿ ಸ್ವಸಾಮರ್ಥ್ಯದಿಂದ ಕೆಲವೊಂದು ಸಂದರ್ಭಗಳಲ್ಲಿ ಅವರು ಹೊರಗಡೆ ಹೋಗಲಿಕ್ಕೆ, ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಲಿಕ್ಕೆ, ತಾವು ಅಂದ್ಕೊಂಡಿರ್ತಕ್ಕಂತಹ ಒಂದು ಸ್ಥಳಗಳಿಗೆ ಹೋಗಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಕುಟುಂಬಸ್ಥರು ಮತ್ತು ವೃತ್ತಿಪರರ ಒಂದು ಜವಾಬ್ದಾರಿ ತುಂಬಾ ಆಗಿರ್ತದೆ. ಈ ನಿಟ್ಟಿನಲ್ಲಿ ಔಟಿಂಗ್ ಅಂತಕ್ಕಂಥದ್ದು ವೃದ್ಧರಿಗೆ ತುಂಬಾ ಒಂದು ಅತ್ಯಂತ ಮುಖ್ಯವಾಗಿರ್ತಕ್ಕಂತಹ ವಿಷಯ ಅಂತಂದು ನಾವಿಲ್ಲಿ ಪರಿಗಣಿಸಬೇಕಾಗ್ತದೆ. ಆಸ್ ವಿ ನೋ, ಇಫ್ ಯು ಗೆಟ್ ಔಟಿಂಗ್ ಫಾರ್ ಸೀನಿಯರ್ಸ್, ದೇರ್ ಈಸ್ ಎನ್ ನಂಬರ್ ಆಫ್ ಬೆನಿಫಿಟ್ಸ್. ನಾವು ಈ ರೀತಿ ವೃದ್ಧರನ್ನು ಪ್ರವಾಸಿ ತಾಣಗಳಿಗೆ ಕರ್ಕೊಂಡು ಹೋಗೋದ್ರಿಂದ ಅವರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ರೀತಿಯಾದಂತಹ ಪ್ರಯೋಜನಗಳು ಆಗ್ತವೆ. ದೋಸ್ ಬೆನಿಫಿಟ್ಸ್ ಆರ್ ಫಿಸಿಕಲ್, ಎಮೋಷನಲ್ ಆಸ್ ವೆಲ್ ಆಸ್ ಟು ಮೇಂಟೈನ್ ಮೆಂಟಲ್ ಹೆಲ್ತ್. ಅವರ ಒಂದು ಈ ರೀತಿಯ ಒಂದು ಹೊರಗಡೆ ಕರ್ಕೊಂಡು ಹೋಗೋದ್ರಿಂದ, ಪ್ರವಾಸಿ ತಾಣಗಳಿಗೆ ಕರ್ಕೊಂಡು ಹೋಗೋದ್ರಿಂದ ಅವರಿಗೆ ಹಲವಾರು ರೀತಿಯಾದಂತಹ ಸಹಾಯ ಆಗ್ತದೆ. ಆ ಸಹಾಯ ದೈಹಿಕವಾಗಿ, ಭಾವನಾತ್ಮಕವಾಗಿ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ತುಂಬಾ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಅಂತಂದು ಹೇಳ್ಬೋದು. ಇಲ್ಲಿ ಮುಖ್ಯವಾಗಿ ಯಾವೆಲ್ಲ ಬೆನಿಫಿಟ್ಸ್ಗಳು ಓಲ್ಡರ್ ಪೀಪಲ್ಗೆ ಆಗ್ತವೆ ಅವರನ್ನು ನಾವು ಪ್ರವಾಸಿ ತಾಣಗಳಿಗೆ ಕರ್ಕೊಂಡು ಹೋಗೋದ್ರಿಂದ ಅಂತಂದರೆ, ಮೊದಲನೇದಾಗಿ ಇಂಪ್ರೂವ್ಡ್ ಕಾಗ್ನೇಟಿವ್ ಫಂಕ್ಷನ್. ಅವರ ಒಂದು ಜ್ಞಾನಾತ್ಮಕ ಕಾರ್ಯ ಇಂಪ್ರೂವ್ ಆಗ್ತದೆ. ಅದರಲ್ಲಿ ಅವರು ಸಫಲರಾಗ್ತದೆ. ಜ್ಞಾನಾತ್ಮಕತೆಯನ್ನು ಉಳಿಸಿಕೊಳ್ಳುವಲ್ಲಿ, ಬೆಳೆಸಿಕೊಳ್ಳುವಲ್ಲಿ ಈ ರೀತಿ ಅವರಿಗೆ ಸಹಾಯ ಆಗ್ತದೆ. ಯಾಕಂದರೆ ಅವರು ಹೊರಗಡೆ ಹೋಗೋದ್ರಿಂದ ಅವರಿಗೆ ಅವರ ಮಾನಸಿಕವಾಗಿ, ಭಾವನಾತ್ಮಕವಾಗಿ ಅವರು ಸಂತೋಷವನ್ನು ಪಡಿತಾರೆ. ಈ ನಿಟ್ಟಿನಲ್ಲಿ ಅವರ ಒಂದು ಜ್ಞಾನಾತ್ಮಕವಾಗಿರ್ತಕ್ಕಂತಹ ಕಾರ್ಯ ಅಭಿವೃದ್ಧಿ ಆಗ್ತದೆ. ಅದೇ ರೀತಿ ಬೆಟರ್ ಎಮೋಷ್ನಲ್ ಹೆಲ್ತ್, ಒಂದು ಭಾವನಾತ್ಮಕವಾದಂತಹ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಇದು ಸಹಕಾರಿಯಾಗ್ತದೆ. ಅದೇ ರೀತಿ ಇಂಪ್ರೂವ್ಡ್ ಮೂಡ್ ಅಂತಂದು ಹೇಳ್ತೀವಿ. ಅಂದರೆ ಎ ಪರ್ಸನ್ ಸ್ಟೇಟ್ ಆಫ್ ಮೈಂಡ್ ಇನ್ ಪರ್ಟಿಕ್ಯುಲರ್ ಸಿಚುವೇಶನ್.
ದಟ್ ಈಸ್ ಕಾಲ್ಡ್ ಮೂಡ್. ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಒಬ್ಬ ವ್ಯಕ್ತಿ ಯಾವ ರೀತಿಯಾದಂತಹ ಮಾನಸಿಕ ಸ್ಥಿತಿಯನ್ನು ಹೊಂದಿದ್ದಾನೋ ಅದನ್ನು ನಾವು ಮೂಡ್ ಅಂತಂದು ಕರಿತೇವೆ. ಅಂದರೆ ಆ ಒಂದು ಇನ್ ಕೇಸ್ ಒಬ್ಬ ವೃದ್ಧ ಡಿಪ್ರೆಸ್ಡ್ ಮೂಡ್ನಲ್ಲಿದ್ದ ಅಂತಂದರೆ ಆ ಸಂದರ್ಭದಲ್ಲಿ ಆ ವೃದ್ಧನನ್ನು ನಾವು ಹೊರಗಡೆ ಕರ್ಕೊಂಡು ಹೋಗೋದ್ರಿಂದ ಆ ಒಂದು ವಿಭಿನ್ನವಾದಂತಹ ಒಂದು ಆಹ್ಲಾದಕರವಾದ ವಾತಾವರಣದಲ್ಲಿ ಆ ವೃದ್ಧ ಸಮಯವನ್ನು ಕಳೆಯೋದ್ರಿಂದ ತನ್ನ ಒಂದು ನಕಾರಾತ್ಮಕವಾಗಿರ್ತಕ್ಕಂತಹ ಮಾನಸಿಕ ಸ್ಥಿತಿಯಿಂದ ಹೊರಬರಲಿಕ್ಕೆ ಸಾಧ್ಯ ಆಗ್ತದೆ. ವಿಚ್ ಎನನ್ಸ್ ಇಂಪ್ರೂವ್ಡ್ ಮೂಡ್ ಅಂತಂದು ಹೇಳ್ತೀವಿ ನಾವು. ಅದು ಒಬ್ಬ ವ್ಯಕ್ತಿಯ ಮೂಡನ್ನು ಇಂಪ್ರೂವ್ ಮಾಡ್ತದೆ ಅಂತಂದು ನಾವೆಲ್ಲಿ ಹೇಳ್ತೀವಿ. ಇನ್ಕ್ರೀಸ್ಡ್ ಲೈಫ್ ಸ್ಪ್ಯಾನ್, ಒಬ್ಬ ವೃದ್ಧನ ಜೀವನ ಅವಧಿಯನ್ನು ವಿಸ್ತರಿಸ್ತದೆ ಅಂತಂದು. ಏಕೆಂತಂದರೆ ಇಫ್ ಯು ಗೋ ಔಟಿಂಗ್ ಫ್ರೀಕ್ವೆಂಟ್ಲಿ, the older person will active physically as well as psychologically. This kind of positive behavior will increase the lifespan of the older people. ಅಂದರೆ ಇಲ್ಲಿ ನಾವು ಒಬ್ಬ ವ್ಯಕ್ತಿ ಫ್ರೀಕ್ವೆಂಟಾಗಿ ತಾನೇ ಹೊರಗಡೆ ಹೋಗೋದ್ರಿಂದ, ಪ್ರವಾಸಿ ತಾಣಗಳಿಗೆ ಹೋಗೋದ್ರಿಂದ ಅವನ ಒಂದು ದೈಹಿಕ ಮತ್ತು ಮಾನಸಿಕವಾಗಿ ಅವನು ಸಂತೋಷ ಆಗ್ತಾನೆ. ದೈಹಿಕವಾಗಿ ಅವನ ಆರೋಗ್ಯ ಸದೃಢ ಆಗ್ತದೆ, ಮಾನಸಿಕವಾಗಿ ಅವನ ಭಾವನಾತ್ಮಕ ವರ್ತನೆ ಸದೃಢ ಆಗ್ತದೆ. ಈ ಎಲ್ಲದರಿಂದ ರಿಸಲ್ಟ್ ಏನಪ್ಪ ಅಂತಂದರೆ ಅವನ ಜೀವನಾವಧಿ ವಿಸ್ತಾರ ಆಗ್ತದೆ. ಇಂಪ್ರೂವ್ಡ್ ಸ್ಲೀಪ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಒನ್. ಆಸ್ ವಿ ನೋ ದ ಸೈಕಲಾಜಿಕಲ್ ಇಲ್ನೆಸ್ ಆಫ್ ಓಲ್ಡರ್ ಪರ್ಸನ್, ಇನ್ಸೋಮೇನಿಯಾ ಈಸ್ ಒನ್ ಅಮಾಂಗ್. ನಾವು ವೃದ್ಧರ ಒಂದು ಮಾನಸಿಕ ಆರೋಗ್ಯಗಳು ಅಥವಾ ಮಾನಸಿಕ ಅನಾರೋಗ್ಯಗಳ ಕುರಿತು ಚರ್ಚಿಸಬೇಕಾದಂಥ ಸಂದರ್ಭದಲ್ಲಿ ಹಲವಾರು ಮಾನಸಿಕ ರೋಗಗಳಿಂದ ಒಬ್ಬ ವೃದ್ಧ ಬಳಲ್ತಾನೆ ಅಂತಂದು ಹೇಳಿದ್ವಿ. ಅದರಲ್ಲಿ ಮುಖ್ಯವಾಗಿ ನಿದ್ರಾಹೀನತೆಯು ಕೂಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಇಂತಹ ನಿದ್ರಾಹೀನತಾ ರೋಗವನ್ನು ಅಂದರೆ ಇನ್ಸೋಮಿನಿಯಾವನ್ನು ತಪ್ಪಿಸ್ಬೇಕು ಅಂತಂದರೆ ಆ ವ್ಯಕ್ತಿಯನ್ನು ನಾವು ಪ್ರವಾಸಿ ತಾಣಗಳಿಗೆ, ಅಂದರೆ ಒಬ್ಬ ವೃದ್ಧನನ್ನು ಪ್ರವಾಸಿ ತಾಣಗಳಿಗೆ ಕರ್ಕೊಂಡು ಹೋಗೋದ್ರಿಂದ ವಿಭಿನ್ನ ವಾತಾವರಣದಲ್ಲಿ ವ್ಯಕ್ತಿಯ ಮನಸ್ಸು ಸಂತೋಷದಾಯಕವಾಗೋದ್ರಿಂದ ಅವನಲ್ಲಿರ್ತಕ್ಕಂತಹ ಒತ್ತಡ ಸನ್ನಿವೇಶಗಳು, ದ ಸ್ಟ್ರೆಸ್ಫುಲ್ ಸಿಚುವೇಶನ್ ವಿಲ್ ಡೆಫಿನೆಟ್ಲಿ ರೆಡ್ಯೂಸ್. that will useful or that will increase the sleep duration or improve the sleep duration of the older person ಅಂತಂದು ಹೇಳ್ತೇವೆ. Then if you frequently go out, definitely the person will get vitamin D. ನಾವು ಸೂರ್ಯನ ಕಿರಣಗಳಿಗೆ ನಮ್ಮ ಒಂದು ದೇಹವನ್ನು ಒಡ್ಡುವುದರಿಂದ ವಿಟಮಿನ್ ಡಿ ಅಂತಕ್ಕಂತಹ ಒಂದು ವಿಟಮಿನ್ ವ್ಯಕ್ತಿಗೆ ಸಿಗುತ್ತೆ. ಇದರಿಂದ ಹಲವಾರು ಸಂಭವನೀಯ ಕಾಯಿಲೆಗಳನ್ನು ವ್ಯಕ್ತಿ ತಪ್ಪಿಸ್ಕೋಬೋದು. ಈ ಒಂದು ಹೆಲ್ತಿ ಪ್ರಾಕ್ಟೀಸ್ ವೃದ್ಧರನ್ನು ಕೂಡ ಹೊರತಾಗಿಲ್ಲ ಅಂತಂದು ನಾವು ಹೇಳ್ಬೋದು. ಅದೇ ರೀತಿಯೇ ಇಂಪ್ರೂವ್ಡ್ ಇಮ್ಯುನೋಸಿಸ್ಟಮ್, ಇಟ್ ಈಸ್ ದ ಸ್ಟ್ರೆಂತ್ ಆಫ್ ದ ಪರ್ಸನ್ ವಿಚ್ ಪ್ರಿವೆಂಟ್ ಆರ್ ಅವಾಯ್ಡ್ ಎ ಪಾಸಿಬಲ್ ಡಿಸೀಸಸ್. ರೋಗ ನಿರೋಧಕ ಶಕ್ತಿ ಅಂತಂದು ಕನ್ನಡದಲ್ಲಿ ಕರಿತೀವಿ ಇಮ್ಯುನೋಸಿಸ್ಟಮ್ಗೆ, ರೋಗ ನಿರೋಧಕ ವ್ಯವಸ್ಥೆ ಅಂತಂದು. ಈ ರೋಗ ನಿರೋಧಕ ವ್ಯವಸ್ಥೆ ಸಂಭವನೀಯ ಕಾಯಿಲೆಗಳನ್ನು ಒಳಗಾಗುವುದನ್ನು ತಪ್ಪಿಸ್ತಕ್ಕಂಥ ಒಂದು ಕೆಲಸವನ್ನು ಈ ರೋಗ ನಿರೋಧಕ ಶಕ್ತಿ ಮಾಡ್ತದೆ. ಸೊ ಯೂಸುವಲಿ ಬಿಕಾಸ್ ಆಫ್ ಏಜ್ ರೀಸನ್ ದ ಇಮ್ಯುನೋ ಪವರ್ ಆರ್ ಇಮ್ಯುನೋ ಸ್ಟ್ರೆಂತ್ ಈಸ್ ಡಿಕ್ರೀಸಿಂಗ್ ಇನ್ ಓಲ್ಡರ್ ಪರ್ಸನ್. If you get back such a kind of immune system, first the one should be psychologically fit and emotionally try to show a well-being. If you go frequently outing, or if you go frequently for picnic type of places, definitely the person's psychological condition will improve. That will boost the immune system of the older person. Then decreased feelings of social isolation. This is very important one. If the person isolated in every time or in more frequently in his or her life, that will negatively impact on his behavior in terms of health. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿಯನ್ನು ಪದೇ ಪದೇ ಅವನು ಏಕಾಂಗಿತನದಿಂದ ಒಂದು ದೀರ್ಘಾವಧಿಯಲ್ಲಿ ಏಕಾಂಗಿತನದಿಂದನೇ ಅವನು ಒಳಗಾದ ಅಂತಂದರೆ ಅದು ನಕಾರಾತ್ಮಕವಾಗಿರ್ತಕ್ಕಂತಹ ಒಂದು ಆರೋಗ್ಯಕ್ಕೆ ನಕಾರಾತ್ಮಕವಾದಂಥ ವರ್ತನೆ ಮತ್ತು ದೈಹಿಕ ಅನಾರೋಗ್ಯಕ್ಕೆ ಕಾರಣ ಆಗ್ತದೆ. ಆ ಕಾರಣದಿಂದ ಒಂದು ಸಾಮಾಜಿಕ ಏಕಾಂಗಿತನ ಏನಿರ್ತದಲ್ಲ ಅದರಿಂದ ಹೊರಗೆ ಬರಬೇಕು ಅಂತಂದರೆ ವೃದ್ಧರನ್ನು ನಾವು ಪ್ರವಾಸಿ ತಾಣಗಳಿಗೆ ಕರ್ಕೊಂಡು ಹೋಗ್ಬೇಕಾಗ್ತದೆ. ಆ್ಯಂಡ್ ದಟ್ ವಿಲ್ ಇನ್ಕ್ರೀಸ್ ಸೆಲ್ಫ್ ಎಸ್ಟೀಮ್ ಆಫ್ ದ ಓಲ್ಡರ್ ಪರ್ಸನ್. ಒಬ್ಬ ವ್ಯಕ್ತಿಯ ಒಂದು ಸ್ವಯಂ ಆತ್ಮಗೌರವವನ್ನು ಕಾಪಾಡ್ತದೆ.
and decreased blood pressure, because if you frequently go out and our thinking process will um, um, come out from a stressful situation, that will decrease the blood pressure. ಸೊ ಮಾನಸಿಕ ಒತ್ತಡ, ರಕ್ತದ ಒತ್ತಡವನ್ನು ಕಮ್ಮಿ ಮಾಡ್ತದೆ. ಯಾವುದಪ್ಪ ಅಂದರೆ ನಾವು ಒಂದು ನಕಾರಾತ್ಮಕ ಒಂದು ವಾತಾವರಣದಿಂದ ಹೊರಗೆ ಬರೋದ್ರಿಂದ. ಈ ರೀತಿಯಿಂದ ವೃದ್ಧರನ್ನು ಹೊರಗಡೆ ಕರ್ಕೊಂಡು ಹೋಗೋದ್ರಿಂದ ಅವರು ಖಂಡಿತವಾಗಿ ನಕಾರಾತ್ಮಕ ವರ್ತನೆಯಿಂದ ಹೊರಗಡೆ ಬರ್ತಾರೆ. ಸೊ ಅದರಿಂದ ಅವರ ಒಂದು ರಕ್ತದೊತ್ತಡ ಅಂತಕ್ಕಂಥದ್ದು ಕಮ್ಮಿ ಆಗ್ತದೆ. ಸೊ ಅದೇ ರೀತಿಯೇ ಇಲ್ಲಿ ಹಲವಾರು ಅಂಶಗಳು ಪ್ರಸ್ತಾಪ ಆಗ್ತದವೆ. ನೀವು ಬೇಕಾದರೆ PPTಯಲ್ಲಿ ನೋಡ್ಬೋದು. ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸಾರ್ಡರ್ ಆಗಿರ್ಬೋದು, ಅಥವಾ ರಿಸ್ಕ್ ಆಫ್ ಆಂಗ್ಸಿಟಿ ಆಗಿರ್ಬೋದು, ಡಿಪ್ರೆಷನ್ ಆಗಿರ್ಬೋದು, ಲೋವರ್ ಸ್ಟ್ರೆಸ್ ಲೆವೆಲ್ಸ್ ಆಗಿರ್ಬೋದು. ಸೊ ಈ ರೀತಿಯಾಗಿರ್ತಕ್ಕಂತಹ ಹಲವಾರು ಪಾಸಿಬಲ್ ಡಿಸೀಸಸ್ ಏನಿದಾವಲ್ಲ, ವೃದ್ಧರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಭವನೀಯ ಕಾಯಿಲೆಗಳು ಏನಿದಾವಲ್ಲ, ಈ ಎಲ್ಲ ಸಂಭವನೀಯ ಕಾಯಿಲೆಗಳನ್ನು ಖಂಡಿತವಾಗಿಯೂ ಕೂಡ ಪ್ರಿವೆಂಟ್ ಮಾಡ್ಬೋದು. ಇನ್ ಕೇಸ್ ಆಲ್ರೆಡಿ ಆ ಕಾಯಿಲೆಗಳು ಬಂತಂದರೆ ಅವನ್ನ ವೆಲ್ ಮ್ಯಾನೇಜ್ಡ್ ಮಾಡ್ಬೋದು. ಯಾವಾಗ ಅಂತಂದರೆ ಒಬ್ಬ ವ್ಯಕ್ತಿಯನ್ನು ಮೋರ್ ಫ್ರೀಕ್ವೆಂಟ್ಲಿ ನಾವು ಹೊರಗಡೆ ಕರ್ಕೊಂಡು ಹೋಗೋದ್ರಿಂದ. ದೆನ್ ಅದರ್ ಪಾಯಿಂಟ್ಸ್ ಆರ್ ಅಂಡರ್ಸ್ಟ್ಯಾಂಡ್ಸ್ ಆಸ್ ದಟ್ ಈಸ್ ಮೋರ್ ವೆರೈಟಿ ಇನ್ ದೇರ್ ಡೈಲಿ ರೊಟೀನ್. ಸೊ ಅವರ ದಿನನಿತ್ಯದ ಒಂದು ಜಂಜಾಟದಿಂದ ಅವ್ರು ಹೊರಗೆ ಬರ್ಬೋದು. ಅವರಿಗೆ ಒಂದು ಸಮಾಜದ ನೈಜ ಚಿತ್ರಣ ಅವ್ರ ಕಣ್ಮುಂದೆ ಬರ್ತದೆ. ಮತ್ತು ಹೊಸ ಹೊಸ ಒಂದು ಎಕ್ಸ್ಪೀರಿಯನ್ಸ್ಗಳು, ಮೆಮೊರೀಸ್ಗಳು ಆಗ್ತವೆ ಅಂತನ್ನೋದನ್ನ ನಾವಿಲ್ಲಿ ತಿಳ್ಕೊಬೋದು. ದೀಸ್ ಆರ್ ಆಲ್ ದ ಬೆನಿಫಿಟ್ಸ್ ಆಫ್ ಓಲ್ಡರ್ ಪರ್ಸನ್ ಇಫ್ ಯು ಗೆಟ್ ದೆಮ್ ಔಟ್, ವಿಚ್ ವಿ ಕಾಲ್ಡ್ ಗೆಟ್ ದೆಮ್ ಟು ಪಿಕ್ನಿಕ್ ಆರ್ ಗೆಟ್ ದೆಮ್ ಟು ಟೂರ್. ದೆನ್ important factors one should concentrate while picking out of older person. ಒಬ್ಬ ವ್ಯಕ್ತಿನ ನಾವು ಹೊರಗಡೆ ತಗೊಂಡು ಹೋಗ್ತಾ ಇದ್ದೀವಿ ಅಂತಂದರೆ, ಸೊ ಆ ವ್ಯಕ್ತಿಯನ್ನು ಹೊರಗಡೆ ತೆಗೆದುಕೊಂಡು ಹೋಗ್ಬೇಕಾದಂಥ ಸಂದರ್ಭದಲ್ಲಿ ಏನೆಲ್ಲ ಪ್ರಿಕಾಷನರಿ ಮೆಜರ್ಸ್ನ ನಾವು ಏನೆಲ್ಲ ಅಂಶಗಳನ್ನು ಪರಿಗಣಿಸಿರಬೇಕು ಅಂತಂದರೆ, ಪ್ಲ್ಯಾನ್ ದ ಔಟಿಂಗ್ ಅರೌಂಡ್ ದ ಐಡಿಯಲ್ ಟೈಮ್ ಅಂತಂದು ಒಂದು ಸುಸಜ್ಜಿತವಾದ ಸಮಯದಲ್ಲಿನೇ ಅವರನ್ನು ನಾವು ಹೊರಗಡೆ ಕರ್ಕೊಂಡು ಹೋಗಲಿಕ್ಕೆ ಯೋಜನೆಯನ್ನು ರೂಪಿಸಬೇಕು. ಎಲ್ಲ ಪ್ಯಾಕ್ ನೆಸೆಸರಿ ಇನ್ಕ್ಲೂಡಿಂಗ್ ಈಸ್ ಡ್ರೆಸ್, ಬಿಲಾಂಗಿಂಗ್ಸ್ ಆ್ಯಂಡ್ ಮೆಡಿಷನ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ದೆನ್ ಕ್ಲಾತಿಂಗ್, ಆಸ್ ಐ ಟೋಲ್ಡ್ ಆಲ್ರೆಡಿ. Then speak with other family members and friends about medication and belonging. This is also I discussed. And make sure about comfortable what not to say or do. This is very important, because in old days some are the reasons already the person will suffering from some kind of stress. If we people hurt their beliefs, definitely that will maybe reason for another problem. That is the reason first we should comfort and we should understand and we should know what type of our communication or what type of our words will comfort to older person. Then ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಒನ್. ಯಾವ್ಯಾವ ಒಂದು ಕಾಲದಲ್ಲಿ, ಯಾವ್ಯಾವ ಒಂದು ಸೀಸನಲ್ಲಿ, ಯಾವ್ಯಾವ ಪ್ಲೇಸ್ಗಳಿಗೆ ನಾವು ಓಲ್ಡರ್ ಪರ್ಸನ್ನ ಕರ್ಕೊಂಡು ಹೋಗಬೇಕು ಅಂತಂದು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ the situation of older people is not similar to adult one. ನಾವು ವಯಸ್ಕರನ್ನು ನೋಡಿದಂಥ ಸನ್ನಿವೇಶದಲ್ಲಿ ವಯಸ್ಸು ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಓಲ್ಡರ್ ಪರ್ಸನ್ಗಳು ಇರೋದಿಲ್ಲ. ಅದಕ್ಕೋಸ್ಕರ ನಾವು ಪ್ರತಿಯೊಂದು ಅಂಶವನ್ನು ಗಮನಿಸಲೇಬೇಕಾಗ್ತದೆ. ನಾವು ಈ ಪೂರ್ವದಲ್ಲಿ ಡಿಸ್ಕಷನ್ ಮಾಡ್ದಂಗೆ ವಾಟ್ ಆರ್ ದ ಫ್ಯಾಕ್ಟರ್ಸ್, ವಾಟ್ ಆರ್ ದ ಪ್ರಿವೆಂಟಿವ್ ಮೆಜರ್ಸ್ ವಿ ಶುಡ್ ಟೇಕ್ ಅಟ್ ದ ಟೈಮ್ ಆಫ್ ಔಟಿಂಗ್ ಆಫ್ ಓಲ್ಡರ್ ಪೀಪಲ್. And we also concentrate on the season of the particular day. ಆ ಒಂದು ದಿನ ನಾವೇನು ಹೊರಗೆ ಕರ್ಕೊಂಡು ಹೋಗ್ತಿಲ್ಲ, ಅದು ಸೀಸನ್ ಯಾವ ಸೀಸನ್ನಿಂದ ಅನ್ನೋದನ್ನ ಗಮನ ಹರಿಸ್ಬೇಕಾಗ್ತದೆ. ಯಾಕಂತಂದರೆ ಇನ್ ಕೇಸ್ ನಾವು ವಿಂಟರ್ ಸೀಸನ್ನಲ್ಲಿ ನಾವು ಅವ್ರನ್ನ ಇನ್ನೂ ಚಳಿಗಾಲದ ಒಂದು ವಾತಾವರಣ ಕರ್ಕೊಂಡು ಹೋದರೆ ಅದು ಅವರಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತದೆ ಅವರ ಒಂದು ಹೆಲ್ತ್ ಮೇಲೆ. ಅದಕ್ಕೋಸ್ಕರ ನಾವು ಸೀಸನ್ಸ್ಗಳನ್ನು ಕನ್ಸಿಡರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಕೆಲವೊಂದು ಉದಾಹರಣೆ ಕೊಟ್ಟಿದೆ ಅಷ್ಟೇ. ಏನಪ್ಪ ಅಂದರೆ ನೀವು PPTಯಲ್ಲಿ ನೋಡ್ಬೋದು. ವಿಂಟರ್ ಔಟಿಂಗ್ ಫಾರ್ ಸೀನಿಯರ್ಸ್ ಅಂತಂದರೆ attended games nights at your local senior community centers, take a shopping trip, take a swim at indoor swimming pool. ಸೊ ಈ ರೀತಿ ಫಿಟ್ನೆಸ್ ಸೆಂಟರ್ಸ್ಗಳು ಈ ರೀತಿ ಕರ್ಕೊಂಡು ಹೋಗ್ಬೋದು ವಿಂಟರ್ನಲ್ಲಿ. ದೆನ್
ಸ್ಪ್ರಿಂಗ್ ಔಟಿಂಗ್ ಅಂತ ಮಳೆಗಾಲದಲ್ಲಿ ನಾವು ನೋಡೋದಾಯಿತು ಅಂತಂದರೆ ವಾಲಂಟಿಯರ್ ಅಟ್ ಎ ಕಮ್ಯುನಿಟಿ ಕ್ಲೀನಪ್ ಆರ್ ಇವೆಂಟ್, ಟೇಕ್ ಎ ನೇಚರ್ ವಾಕು, ಪ್ಲಾನ್ ಎ ಗಾರ್ಡನ್, ಎಂಜಾಯ್ ಔಟ್ಡೋರ್ ಸೀಟಿಂಗ್ಸ್ ಅಟ್ ಎ ಫ್ಯಾನ್ಸಿ ರೆಸ್ಟೋರೆಂಟು, ವಿಸಿಟಿಂಗ್ ಯುವರ್ ಲೋಕಲ್ ಫಾರ್ಮರ್ ಮಾರ್ಕೆಟ್ಸ್. ಸೊ ಈ ರೀತಿ. ದೆನ್ ಸಮ್ಮರ್ ಔಟಿಂಗ್ ಅಂತ ಬೇಸಿಗೆಗಾಲದಲ್ಲಿ ಅಂದರೆ ಫಿಶಿಂಗ್ ಟ್ರಿಪ್ಸ್ ಆಗಿರ್ಬೋದು, ಪಿಕ್ನಿಕ್ ಆಗಿರ್ಬೋದು, ಫ್ಲೈ ಎ ಕೈಟ್ ಆಗಿರ್ಬೋದು. ಸೊ ಈ ರೀತಿಯಾದಂತಹ ಕೆಲವೊಂದು ಈ ಪಿ ಪಿ ಟಿಯಲ್ಲಿ ನೀವು ಓದ್ಬೋದು. ಆ ರೀತಿಯಾಗಿರ್ತಕ್ಕಂತಹ ಕೆಲವೊಂದು ಸ್ಥಳಗಳಿಗೆ ನಾವು ಸಮ್ಮರಲ್ಲಿ ಪ್ಲ್ಯಾನ್ ಮಾಡ್ಬೋದು ಅಂತಂದು. ಈ ರೀತಿಯಾಗಿ ನಾವು ಒಬ್ಬ ವೃದ್ಧನನ್ನು ನಾವು ಹೊರಗಡೆ ಕರ್ಕೊಂಡು ಹೋಗೋದ್ರಿಂದ ಅವನಿಗೆ ಸಿಗ್ತಕ್ಕಂತಹ ಬೆನಿಫಿಟ್ಸ್ಗಳೇನು, ಮತ್ತು ಯಾವೆಲ್ಲ ಅಂಶಗಳನ್ನು ನಾವು ಮುಂಚಿತವಾಗಿ ಗಮನ ಹರಿಸಿರಬೇಕು, ತದನಂತರ ಯಾವ ಯಾವ ಕಾಲಮಾನದಲ್ಲಿ ಎಂತೆಂಥ ಸ್ಥಳಗಳಿಗೆ ನಾವು ಓಲ್ಡರ್ ಪೀಪಲ್ನ ಹೊರಗಡೆ ಕರ್ಕೊಂಡು ಹೋಗೋದು ಉತ್ತಮವಾದಂಥ ವರ್ತನೆ ಆಗ್ತದೆ ಅನ್ನೋದನ್ನ ತಿಳ್ಕೊಂಡ್ವಿ. ಇದಾದ ನಂತರ ನಮ್ಮ ಒಂದು ಬೆಟರ್ ಅಂಡರ್ಸ್ಟ್ಯಾಂಡಿಂಗಿಗೋಸ್ಕರ ವಿ ಹ್ಯಾವ್ ಟು ಪ್ರಾಕ್ಟೀಸ್ ದ ಕ್ವಶನ್ ಆ್ಯಂಡ್ ಆನ್ಸರ್ ಆನ್ ಮಲ್ಟಿಪಲ್ ಚಾಯ್ಸ್ ಬೇಸ್ಡ್. ದ ಫಸ್ಟ್ ಕ್ವಶನ್ ಈಸ್ ಬೆಸ್ಟ್ ಅಡ್ವಾಂಟೇಜ್ ಆಫ್ ಓಲ್ಡರ್ ಪರ್ಸನ್ ಬೈ ಟೇಕಿಂಗ್ ಔಟ್ ಅಂತಂದು ಹೇಳ್ತದೆ. ಒಬ್ಬ ವೃದ್ಧನನ್ನು ಹೊರಗಡೆ ಕರ್ಕೊಂಡು ಹೋಗೋದ್ರಿಂದ ನಮಗೇನು ಸಿಗ್ತದೆ, ನಮಗೇನು ಭಾಳ ಮುಖ್ಯವಾಗಿ ಸಿಗ್ತದೆ ಅಂತಂದರೆ ಇಲ್ಲಿ ಆಪ್ಷನ್ಸ್ಗಳು ಹೇಳ್ತಿದ್ದಾವೆ. ಇಂಪ್ರೂವ್ಡ್ ಕಾಗ್ನೇಟಿವ್ ಫಂಕ್ಷನ್, ಬೆಟರ್ ಎಮೋಷನಲ್ ಹೆಲ್ತ್, ಇಂಪ್ರೂವ್ಡ್ ಮೂಡ್ ಅಂತಂದಿದೆ. ಡೆಫಿನೆಟ್ಲಿ ಆಲ್ 3 ಬೆನಿಫಿಟ್ಸ್ ವಿಲ್ ಗೆಟ್ ಇಫ್ ವಿ ಟೇಕ್ ಓಲ್ಡರ್ ಪರ್ಸನ್ ಟು ಔಟ್ ಅಂತಂದ್ರೆ ಪಿಕ್ನಿಕ್ ಆಗಿರ್ಬೋದು, ಅಲ್ಲಿ ಕರ್ಕೊಂಡು ಹೋಗೋದ್ರಿಂದ ಎಲ್ಲ ಬೆನಿಫಿಟ್ ಸಿಗೋದ್ರಿಂದ ಇಯರ್ ಇಸ್ ದ ಆನ್ಸರ್ ಇಸ್ ಆಲ್ ಆಫ್ ದ ಅಬೌವ್. ಆ್ಯಂಡ್ ಸೆಕೆಂಡ್ ಕ್ವಶನ್ ಇಸ್ ಟಿಪ್ಸ್ ಆಫ್ ಮೇಕಿಂಗ್ ಅನ್ ಔಟಿಂಗ್ ಫಾರ್ ಎ ಓಲ್ಡರ್ ಪರ್ಸನ್ ಅಂತಂದು. ಯಾವೆಲ್ಲ ಅಂಶಗಳನ್ನು ನಾವು ಪರಿಗಣಿಸಬೇಕು ಒಬ್ಬ ವ್ಯಕ್ತಿಯನ್ನು ಹೊರಗಡೆ ಕರ್ಕೊಂಡು ಹೋಗ್ಬೇಕಾದಂಥ ಸಂದರ್ಭದಲ್ಲಿ. ಇಲ್ಲಿ ನಮಗೆ ಏನಿದ್ದಾವೆ ಆಪ್ಷನ್ಸ್ಗಳು: ಪ್ಲಾನ್ ದ ಔಟಿಂಗ್ ಅರೌಂಡ್ ದ ಐಡಿಯಲ್ ಟೈಮ್, ಪ್ಯಾಕ್ ನೆಸೆಸರೀಸ್, ಕ್ಲಾತಿಂಗ್ ಫಾರ್ ಓಲ್ಡರ್ ಪರ್ಸನ್. ಡೆಫಿನೆಟ್ಲಿ ಆಸ್ ಪರ್ ಅವರ್ ಪ್ರೀವಿಯಸ್ ಡಿಸ್ಕಷನ್, all 3 are important tips for making an outing for older person. That is the reason here is the answer is all of the above. Then third question is winter outing for seniors ಅಂತಂದು. ನಾವು ಒಂದು ಚಳಿಗಾಲದಲ್ಲಿ ನಾವು ಒಬ್ಬ ವ್ಯಕ್ತಿಯನ್ನು ಹೊರಗಡೆ ಕರ್ಕೊಂಡು ಹೋಗ್ತೀವಿ ಅಂದರೆ ವೃದ್ಧನನ್ನು ಹೊರಗಡೆ ಕರ್ಕೊಂಡು ಹೋಗಬೇಕು ಅಂದರೆ ಎಲ್ಲಿಗೆ ಕರ್ಕೊಂಡು ಹೋಗಬೇಕು ಅಂತ ಕ್ವಶನ್ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಅಟೆಂಡಿಂಗ್ ಎ ಗೇಮ್ ನೈಟ್ಸ್ ಅಟ್ ಯುವರ್ ಲೋಕಲ್ ಸೀನಿಯರ್ ಕಮ್ಯುನಿಟಿ ಸೆಂಟರ್, ಟೇಕ್ ಎ ಶಾಪಿಂಗ್ ಟ್ರಿಪ್, ಟೇಕ್ ಎ ಸ್ವಿಮ್ ಅಟ್ ಅನ್ ಇಂಡೋರ್ ಸ್ವಿಮ್ಮಿಂಗ್ ಪೂಲ್, ಮತ್ತು 4ನೇದು ಮೇಲಿನ ಎಲ್ಲ ಆಲ್ ಆಫ್ ದ ಅಬೌವ್ ಅಂತಂದಿದೆ. ಆಸ್ ಪರ್ ಅವರ್ ಡಿಸ್ಕಷನ್ ಆಲ್ 3 ಆರ್ ಅಡ್ವೈಸಬಲ್ ಫಾರ್ ಔಟಿಂಗ್ ಫಾರ್ ಸೀನಿಯರ್ಸ್ ಇನ್ ವಿಂಟರ್ ಸೀಸನ್. ದಟ್ ಈಸ್ ದ ರೀಸನ್ ಹಿಯರ್ ಇಸ್ ದ ಆನ್ಸರ್ ಇಸ್ ಆಲ್ ಆಫ್ ದ ಅಬೌವ್. So this is about the benefits and tips and season wise advisable places for seniors outing. Thank you one and all.